ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶರಾವತಿ ನದಿ ನೀರು ಬೆಂಗಳೂರಿಗೆ ಒಯ್ಯಲು ಬ್ಲಾಕ್ ಕಾಂಗ್ರೆಸ್ ವಿರೋಧ. ಶರಾವತಿ ನೀರು ಬೆಂಗಳೂರಿಗೆ ಒಯ್ಯುವುದು ಅವೈಜ್ಞಾನಿಕ ಯೋಜನೆ ಎಂದ ಜಯಂತ್ ಮತ್ತು ಕಲಸೆ ಚಂದ್ರಪ್ಪ. ಅಡಿಕೆ ತೋಟಗಳಲ್ಲಿ ಕಾಡು ಪ್ರಾಣಿ ಹಾವಳಿ, ಕ್ರಮಕ್ಕೆ ಬೆಳೆಗಾರರ ಸಂಘ ಮನವಿ. ಕಾಡು ಪ್ರಾಣಿಗಳ ಹಾನಿಗೆ ಪರಿಹಾರ ನೀಡಿ ಎಂದ ರಾಮಚಂದ್ರ ಭಟ್. ಉಪಟಳ ನೀಡುವ ಕಾಡು ಪ್ರಾಣಿ ಹೊಡೆಯಲು ಪರವಾನಗಿ ಕೊಡಿ ಎಂದ ಜಯಂತ್. ಕಾಡು ಪ್ರಾಣಿ ಹಾವಳಿ ನಿಯಂತ್ರಿಸಿ ಬೆಳೆಗಾರರಿಗೆ ಬದುಕಲು ಅವಕಾಶ ಕೊಡಿ ಎಂದ ಆರ್ಎಸ್ ಗಿರಿ ಮಲ್ಲಿಕಾರ್ಜುನ್ ಹಕ್ರೆ. ಕಲ್ಕತ್ತಾ ವೈದ್ಯ ವಿದ್ಯಾರ್ಥಿ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಎಬಿವಿಪಿ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಜಾನಪದ ಪರಿಷತ್ನಿಂದ ಜಾನಪದ ದಿನಾಚರಣೆ. ಜೋಗಿಪದ ಕಲಾವಿದ ನಾಗರಾಜ್ ಜೋಗಿಗೆ ಸನ್ಮಾನ. ಜಾನಪದ ಮಹತ್ವ ತಿಳಿಸಿದ ಬಿ ಟಾಕಪ್ಪ. ಜಾನಪದ ಮತ್ತು ಜೀವನ ಕುರಿತು ಮಾಹಿತಿ ನೀಡಿದ ವಸುಮತಿ ಗೌಡ. ಈಗ ಸುದ್ದಿಯ ವಿವರ. ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ರಾಜ್ಯ ಸರ್ಕಾರದ ನಿರ್ಧಾರ ಕೈಬಿಡುವಂತೆ ಒತ್ತಾಯಿಸಿ ಗುರುವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್, ನದಿ ನೀರನ್ನ ಕುಡಿಯೋ ನೀರಿಗೋಸ್ಕರ ಬೆಂಗಳೂರಿಗೆ ಸಾಗಣೆ ಮಾಡಬೇಕು ಅನ್ನುವ ಒಂದು ಸುದ್ದಿ ಇವತ್ತು ಎಲ್ಲ ಕಡೆಗೂ ಹೋಗಿದೆ. ಪತ್ರಿಕೆಗಳಲ್ಲೂ ಕೂಡ ಅದು ಬಂದಿದೆ. ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ನಾವು ಈಗಾಗಲೇ ಮೈಕೇಲ್ ಅವರು ಹೇಳಿದಂತೆ ನಾವೆಲ್ಲ ಸೇರಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಶರಾವತಿ ನದಿ ನೀರನ್ನ ಬೆಂಗಳೂರಿಗೆ ಒಯ್ಯುವಂತ ಸಲಹೆ ಏನಿದೆ ಅದು ವೈಜ್ಞಾನಿಕವಾದ ಸಲಹೆ ಅಲ್ಲ. ಮತ್ತೆ ಶರಾವತಿ ನದಿ ನೀರು ವಿದ್ಯುತ್ ಉತ್ಪಾದನೆಗೆ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಮತ್ತು ಸಾಗರ ಹೊಸನಗರ ಭಾಗದ ಪ್ರದೇಶದ ಜನರಿಗೆ ಕುಡಿಯುವ ನೀರಿನ ಯೋಜನೆಗೂ ಕೂಡ ಈ ನೀರಿನ ಅಗತ್ಯ ಇರೋದ್ರಿಂದ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ವಿ. ಅದರ ಪರಿಣಾಮವಾಗಿ ಆ ಯೋಜನೆಯನ್ನ ಅವತ್ತು ಕೈ ಬಿಟ್ಟಿದ್ವಿ. ಆದರೆ ಈಗ ಮತ್ತೆ ಶರಾವತಿ ನದಿ ನೀರನ್ನ ಬೆಂಗಳೂರಿಗೆ ಕುಡಿಯೋದಕ್ಕೆ ತೆಗೆದುಕೊಂಡು ಹೋಗ್ತೀವಿ, ಅದು ಸುಮಾರು 12,000 ಕೋಟಿ ರೂಪಾಯಿಯ ಯೋಜನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರಿಂದ ಇವತ್ತು ಅದನ್ನ ಅನಿವಾರ್ಯವಾಗಿ ನಾವು ವಿರೋಧ ಮಾಡಲೇಬೇಕಾಗಿದೆ. ಮೊದಲನೇದಾಗಿ ವಿದ್ಯುತ್ ಉತ್ಪಾದನೆ ಆಗ್ಬೇಕು, ಎರಡನೇದಾಗಿ ಕುಡಿಯೋ ನೀರು ಕೊಡೋದು ಏನಿದ್ರು ಅದು ಸಾಗರ, ಸೊರಬ, ಹೊಸನಗರ ತಾಲೂಕುಗಳಿಗೆ ಆ ನೀರನ್ನ ಕುಡಿಯೋದಕ್ಕೆ ಕೊಡಬೇಕು. ಮತ್ತು ಎಲ್ಲಾ ಬೇಸಿಗೆಯಲ್ಲೂ ಕೂಡ ನೀರು ಸಾಕಷ್ಟು ಪ್ರಮಾಣದಲ್ಲಿ ಡ್ಯಾಮ್ನಲ್ಲಿ ನಿಲ್ಲೋದಿಲ್ಲ. ಬೆಂಗಳೂರಿಗೆ ಕುಡಿಯೋ ನೀರು ಏನು ಸ್ವಲ್ಪ ಬೇಕೇನೋ ಅದನ್ನ ತೆಗೆದುಕೊಂಡು ಹೋಗೋದು ಕೂಡ ಅವೈಜ್ಞಾನಿಕವಾದಂತಹ ಒಂದು ಯೋಜನೆ. 12,000 ರೂಪಾಯಿಯನ್ನ ರಾಜ್ಯ ಸರ್ಕಾರಕ್ಕೆ ನಾವು ಸಲಹೆ ಕೊಡ್ತಾ ಇದ್ದೇವೆ. ದಯಮಾಡಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಬೆಂಗಳೂರಲ್ಲಿ ರಸ್ತೆ ಮೇಲೆಲ್ಲ ಫ್ಲಡ್ಸ್ ಬರ್ತವೆ. ಆ ನೀರು ಎಲ್ಲರೂ ಒಂದ್ ಕಡೆ ಹೋಗುತ್ತಲ್ಲ, ಆ ನೀರನ್ನು ಸಂಗ್ರಹ ಮಾಡಿ ನಿಮ್ಮ 12,000 ರೂಪಾಯಿ ಯೋಜನೆಯನ್ನ ಬೆಂಗಳೂರಿನಲ್ಲಿ 12,000 ಕೋಟಿ ರೂಪಾಯಿ ಯೋಜನೆಯನ್ನ ಬೆಂಗಳೂರಲ್ಲಿ ಏನು ಅಪಾರ ಪ್ರಮಾಣದ ಮಳೆ ನೀರು ಹರಿಯುತ್ತೆ ಆ ನೀರನ್ನ ನೀವು ಸಂಗ್ರಹಿಸುವ ಯೋಜನೆಯನ್ನ ಮಾಡಿದ್ರೆ ಬೆಂಗಳೂರಿಗೆ ಕುಡಿಯೋ ನೀರಿನ ಕೊರತೆ ನೀಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಈ ಒಂದು ಸಾಗರದಿಂದ ಶರಾವತಿ ನದಿಯ ನೀರನ್ನ ತೆಗೆದುಕೊಂಡು ಹೋಗುವ ಯೋಜನೆಯನ್ನ ಕೈ ಬಿಡಬೇಕು. ಇದು ಎಲ್ಲ ಇಡೀ ಈ ಪ್ರಾಂತ್ಯದ ಮಲೆನಾಡು ಭಾಗದ ಜನರ ಎಲ್ಲರ ಒತ್ತಾಸೆ ಆಗಿದೆ. ಮತ್ತು ಕಾಂಗ್ರೆಸ್ ಪಕ್ಷವೂ ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಸಾಗರದ ಪ್ರಾಂತ್ಯಾಧಿಕಾರಿಗಳ ಮುಖಾಂತರ ಇದನ್ನ ವಿರೋಧಿಸಿ ಮತ್ತು ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಸಾಗರ ಪ್ರಾಂತ್ಯಾಧಿಕಾರಿಗಳ ಮುಖಾಂತರ ಮನವಿಯನ್ನ ನಾವು ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಅದರಿಂದ ತಾವುಗಳೆಲ್ಲ ಬಂದಿದ್ದೀರಿ, ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಅಭಿಪ್ರಾಯವನ್ನ ಸರ್ಕಾರಕ್ಕೆ ಸಲ್ಲಿಸೋಣ ಅಂತ ಹೇಳಿ ತಮಗೆಲ್ಲರಿಗೂ ವಂದಿಸಿ ನನ್ನ ಈ 2 ಮಾತುಗಳನ್ನ ಪೂರೈಸಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಮಾತನಾಡಿ, ಶರಾವತಿ ನೀರು ಇವತ್ತು ಸಾಗರ ಪಟ್ಟಣ ಮತ್ತು ಗ್ರಾಮಾಂತರ ಪ್ರದೇಶದ ಎಲ್ಲ ಹಳ್ಳಿಗಳಿಗೆ ಹಿಂದೆ ತಾಳೂಕು ಹೋಬಳಿಗೆ ಕೊಟ್ಟಿದ್ರು. ಅದ ನಂತರ ಈಗ ಹಸರು ಹೋಬಳಿ ಮತ್ತು ಆವರೇಡ್ ಹೋಬಳಿ ನಮ್ಮ
ಮನೆ ಮನೆ ಗಂಗೆ ಏನು ಸ್ಕೀಮ್ ಇದೆ ಅದ್ರ ಮುಖಾಂತರ ಕೊಡಬೇಕಂತೇಳಿ ಯೋಜನೆ ಮಂಜೂರಾತಿ ಕೆಲಸನೂ ಕೂಡ ಆಗಿದೆ. ಉಪ್ಪೋಡ್ ಹತ್ರ ಅದರ ಕೆಲಸ ಪ್ರಾರಂಭ ಮಾಡಿ ಅಲ್ಲಿಂದ ಫಿಲ್ಟರ್ ಆಗಿ ಬರುತ್ತೆ ಅಂತ ಎಲ್ಲ ಕಡೆ ನಮ್ಮ ಮಾನ್ಯ ಶಾಸಕರು ಹಳ್ಳಿಗಳಿಗೆ ಹೋದಾಗ ಸಭೆಯಲ್ಲಿ ಪ್ರಸ್ತಾಪನೆ ಮಾಡಿ ಆ ರೀತಿಯ ಕೆಲಸ ಮುಂದುವರಿದೆ. ಅದಕ್ಕಾಗಿ ಏನು ಶರಾವತಿ ನೀರನ್ನು ಬೆಂಗಳೂರು ತೆಗೆದು ಹೋಗ್ಬೇಕಂತ ಏನು ಸರ್ಕಾರ ಇವತ್ತು 12,000 ಕೋಟಿ ಖರ್ಚು ಮಾಡಿ ಇಲ್ಲಿಂದ ತಗೊಂಡು ಬಂದು ನಮ್ಮ ನೀರನ್ನು ನಮಗೆ ಗ್ರಾಮಾಂತರ ಪ್ರದೇಶ ಪಟ್ಟಣಕ್ಕೆ ಕುಡಿಯೋಕ್ಕೆ ಉಪಯೋಗ ಆಗುವಂತೆ ಸರ್ಕಾರ ಕೈ ಬಿಡುವ ಯೋಜನೆ ಮತ್ತು 12,000 ಕೋಟಿ ಖರ್ಚು ಮಾಡಿ ಮತ್ತು ಜಯಂತವರು ಹೇಳಿ ಬೆಂಗಳೂರಲ್ಲೇ ದೊಡ್ಡ ದೊಡ್ಡ ಅನೇಕ ಮಳೆ ಬರ್ತದೆ, ಆ ನೀರನ್ನು ಶೇಖರಣೆ ಮಾಡಿ ಕುಡಿಯೋ ನೀರಿಗಾಗಿ ಎಲ್ಲ ಕಡೆ ಈ ಸರ್ಕಾರ ಬಂದ್ಕೊಂಡು ಏನು ಮಾಡ್ಬೋದು ಅಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡು ಕುಡಿಯೋ ನೀರಿನ ವ್ಯವಸ್ಥೆ ನಾವು ಬೆಂಗಳೂರಿಗೆ ಮಾಡಬೇಕು ಅಂತೇಳಿ ಈ ಸಂದರ್ಭ ಕೇಳ್ತೇವೆ. ಮತ್ತು ನಾವು ಸಾಗರ ತಾಲೂಕಿನ ಜನತೆ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ, ಯಾಕಂದರೆ ನಾವು ಯಾವುದೇ ಕಾರ್ಯಕ್ರಮ ಅನುಷ್ಠಾನಗೊಳ್ಳೋದಾದ್ರೆ ಪಕ್ಷಕ್ಕೆ ನಮಗೊಂದು ನೈತಿಕತೆ ಬೇಕಲ್ಲ. ನಾವು ಜನರ ಪರವಾಗಿ ಪಕ್ಷದವರು ಎಲ್ಲರೂ ಕೂಡ ಸಾಗರ ತಾಲೂಕಿನ ಎಲ್ಲ ಹಳ್ಳಿ ಮತ್ತು ನಗರ ಪಟ್ಟಣದ ಜನರ ಪರವಾಗಿ ಪಕ್ಷ ಇವತ್ತು ನಿಂತ್ಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ತೀವಿ, ನಮ್ಮದೇ ಸರ್ಕಾರ ನಮ್ಮವರೇ ಮುಖ್ಯಮಂತ್ರಿ, ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀವಿ ಈ ಕಾರ್ಯಕ್ರಮವನ್ನು ಕೈ ಬಿಟ್ಟು ಮುಂದಿನ ಯೋಜನೆ ನೀವು ಆ ಭಾಗದಲ್ಲೇ ಏನು 12,000 ಕೋಟಿ ಹಾಕಿದ್ದೀರಿ ಖರ್ಚು ಅಂತ ಅದು ಸರ್ವೆ ಎಲ್ಲ ನಡೆದಿದೆ ಅಂತ ಅದನ್ನು ಅಂದಾಜು ವೆಚ್ಚ ಹಾಕಿದ್ರೆ ಅದನ್ನು ಅಲ್ಲೇ ಖರ್ಚು ಮಾಡಿ ಆ ನೀರನ್ನು ಶೇಖರಣೆ ಮಾಡಿಕೊಂಡು ಅಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ. ಮತ್ತು ಈ ಮನವಿಯನ್ನು ಪ್ರಾಂತ್ಯಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ನಾವು ಮಾಡಿದ್ದೀವಿ ನೇರವಾಗಿ. ಅದನ್ನು ಮುಖ್ಯಮಂತ್ರಿಗಳು ಈ ಮನವಿಯನ್ನು ಪ್ರಾಂತ್ಯಾಧಿಕಾರಿಗಳ ಮನವಿಯನ್ನು ಕಳಿಸ್ಬೇಕು ಮುಖ್ಯಮಂತ್ರಿಗಳಿಗೆ. ಇವತ್ತು ಜನಸೇವೆ ಮುಖ್ಯ ಅಲ್ಲ, ಏನು ವಿಷಯ ಇದೆಯಲ್ಲ ಅದು ಬಹಳ ಮುಖ್ಯ ವಿಷಯ. ಹಲವಾರು ಬೇರೆ ಬೇರೆ ಪಕ್ಷರು ಪ್ರಶ್ನೆ ಮಾಡಿದ್ದಾರೆ, ಮಾಡಲಿ. ಅದು ನಾವು ಕೂಡ ತಾಲೂಕಿನ ಜನತೆ ಪರವಾಗಿ ಈ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳು. ನಮಸ್ಕಾರ. ಈ ಸಂದರ್ಭದಲ್ಲಿ ಮಕ್ಬೂಲ್ ಅಹಮದ್, ವೆಂಕಟೇಶ್, ಗಣಪತಿ ಮಂಡಗಳಲೆ, ಹಮೀದ್, ಕೆ ಹೊಳೆಯಪ್ಪ, ಲಲಿತಮ್ಮ, ಮೈಕಲ್ ಡಿಸೋಜಾ, ನಾಗರಾಜ್, ರವಿ ಇನ್ನಿತರರು ಹಾಜರಿದ್ದರು. ಸಾಗರ ಪ್ರಾಂತ್ಯ ವ್ಯಾಪ್ತಿಯಲ್ಲಿ ವನ್ಯಜೀವಿಗಳಿಂದ ಅಡಿಕೆ ತೋಟಗಳಿಗೆ ಆಗುತ್ತಿರುವ ನಷ್ಟವನ್ನು ತಡೆಗಟ್ಟುವಂತೆ ಒತ್ತಾಯಿಸಿ ಗುರುವಾರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್, ಈ ದಿವಸ ಸಾಗರ ಪ್ರಾಂತ್ಯ ಅಂದ್ರೆ ಸಾಗರ ಸೊರಬ ಹೊಸನಗರದಲ್ಲಿ ವನ್ಯಜೀವಿಗಳಿಂದ ಮಂಗ, ಕಾಡುಕೋಣ, ಹಂದಿಗಳಿಂದ ಅಡಿಕೆ ತೋಟ ನಾಶ ಆಗ್ತಾ ಇದೆ, ಅಡಿಕೆ ಬೆಳೆಗಳು ನಾಶ ಆಗ್ತಾ ಇದೆ, ಜೊತೆಗೆ ಉಪ ಬೆಳೆಗಳು ನಾಶ ಆಗ್ತಾ ಇದೆ. ಇದನ್ನ ಮನಗೊಂಡಿರ್ತಕ್ಕಂಥ ಅಡಿಕೆ ಬೆಳೆಗಾರ ಸಂಘ ಈ ದಿವಸ ಸಾಮೂಹಿಕವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅರ್ಜಿಯನ್ನ ಕೊಡ್ತಾ ಇದೆ. ಕೂಡಲೇ ಏನು ನಾಶ ಆಗಿದೆ ಅಡಿಕೆ ಬೆಳೆ ಅದಕ್ಕೆ ಪರಿಹಾರವನ್ನು ಕೊಡಬೇಕು, ಜೊತೆಗೆ ಅಡಿಕೆ ಮರದ ನಾಶದಿಂದ ಪರಿಹಾರ ಕೊಡಬೇಕು, ವನ್ಯಜೀವಿಗಳನ್ನ ಕೂಡಲೇ ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ದಿವಸ ಸಾವಿರಾರು ಜನ ಬಂದು DF ಅವರಿಗೆ ನಾವು ಏನು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮೂಲಕ ನಾವು ಏನ್ ಕೇಳ್ತಾ ಇದ್ದೀವಿ ಅಂದ್ರೆ ಕೂಡಲೇ ವನ್ಯಜೀವಿಗಳನ್ನ ಸಂರಕ್ಷಣೆಯನ್ನು ಮಾಡಿ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಂತೆ, ಹಾನಿ ಆಗದಂತೆ ಕೂಡಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಾನೂನು ಕ್ರಮ ಕೈಗೊಂಡು ವನ್ಯಜೀವಿಗಳನ್ನ ಇಲ್ಲಿಂದ ಸ್ಥಳಾಂತರವನ್ನು ಮಾಡಬೇಕು. ಜೊತೆಗೆ ಈಗ ಏನು ಹಾಳಾಗಿದೆ ಅಡಿಕೆ ಬೆಳೆಗಾರರಿಗೆ ಅವರೆಲ್ಲರಿಗೂ ಪರಿಹಾರ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷ BR ಜಯಂತ್ ಮಾತನಾಡಿ, ಮಲೆನಾಡು ಭಾಗದ ಅಡಿಕೆ ಬೆಳೆಗಾರರು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು 90-95% ಭಾಗ ಇದ್ದಾರೆ. ಆದ್ರೆ ಮಲೆನಾಡಿನ ಭಾಗದ ಅಡಿಕೆ ಬೆಳೆಗಾರರಿಗೆ ಅಡಿಕೆ, ಬಾಳೆ, ಯಾಲಕ್ಕಿ ಈ ತರದ ಬೆಳೆಗಳೇ ಅವರ ಜೀವನಾಧಾರ. ಆದ್ರೆ ಈ ವನ್ಯಜೀವಿ ಕಾಯ್ದೆ ಪ್ರಕಾರ ಅರಣ್ಯ ಇಲಾಖೆಯವರು ಈ ವನ್ಯಜೀವಿಗಳ ಕಾಟಕ್ಕೆ ಯಾವುದೇ ರೀತಿಯ ನಿರ್ಬಂಧವನ್ನ ಅವರು ಮಾಡ್ತಾ ಇಲ್ಲ. ಮಂಗಗಳ ಕಾಟ, ಕಾಡೆಮ್ಮೆಗಳ ಕಾಟ, ಹಂದಿಗಳ ಕಾಟ, ಇವುಗಳಿಂದ ಬೆಳೆ ನಾಶ ಆಗ್ತಾ ಇದೆ. ಬೆಳೆಯನ್ನ ಕಳ್ಕೊಂಡ ರೈತ ಇವತ್ತು ಕಂಗಾಲಾಗಿದ್ದಾನೆ ಮಲೆನಾಡಿನಲ್ಲಿ.
ವನ್ಯಜೀವಿಗಳು ಮಾತ್ರ ಬದುಕುಳಿಬೇಕು, ರೈತರು ಬದುಕುವ ಹಾಗಿಲ್ಲ ಎನ್ನುವ ಧೋರಣೆ ಅರಣ್ಯ ಇಲಾಖೆದು. ಸರ್ಕಾರವೂ ಕೂಡ ಮಲೆನಾಡಿನ ರೈತನ ಕಷ್ಟಗಳ ಬಗ್ಗೆ ಒಂದು ವಿವೇಚನೆಯನ್ನ ಇಟ್ಕೊಂಡು ಈ ಕಾನೂನುಗಳನ್ನೆಲ್ಲ ಜಾರಿಗೆ ಕೊಡಬೇಕು ಅನ್ನೋದು ಕೂಡ ನಮ್ಮ ಆಗ್ರಹ ಆಗಿದೆ. ಈಗ ವನ್ಯಜೀವಿ ಕಾಯ್ದೆ ಏನಿದೆ 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ, ಅದರಲ್ಲಿ 11B ಪ್ರಕಾರ ಯಾವುದೇ ವನ್ಯಜೀವಿ, ಅದು ಮಂಗ ಆಗ್ಬೋದು ಅಥವಾ ಹಂದಿ ಆಗ್ಬೋದು, ಯಾವುದೇ ಕಾಡು ಪ್ರಾಣಿ ಆಗ್ಬೋದು, ರೈತನ ಬೆಳೆಯನ್ನ ನಾಶ ಮಾಡ್ತಾ ಇದ್ರೆ ಅವುಗಳನ್ನ ಕೊಲ್ಲೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬರವಣಿಗೆ ಮುಖಾಂತರ ಅನುಮತಿಯನ್ನ ಕೊಡಬಹುದು. ಅದನ್ನ ಮಾಡ್ತಾ ಇಲ್ಲ ಇವರು. ಮಂಗಗಳಿಂದಾಗಿ ಇವತ್ತು ಅಡಿಕೆ ಬೆಳೆ 50-60% ನಷ್ಟ ಆಗ್ತಾ ಇದೆ, ಭತ್ತ ಹಾಳಾಗ್ತಾ ಇದೆ, ಕಬ್ಬನ್ನ ಬೆಳೆದ್ರೆ ಆ ಕಬ್ಬು ಉಳಿಯೋದಿಲ್ಲ, ಅವುಗಳಷ್ಟನ್ನು ಕೂಡ ಮಂಗಗಳ ನಾಶ ಮಾಡ್ತವೆ. ಈ ರೀತಿಯ ಕಷ್ಟಕ್ಕೆ ಮಲೆನಾಡಿನ ರೈತ ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ಇವತ್ತು ಅಡಿಕೆ ಬೆಳೆಗಾರರ ಸಂಘ, ಸಾಗರ ತಾಲೂಕಿನವರು, ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸಂಘದವರು ಇವತ್ತು ಒಂದು ಹೋರಾಟವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. DFO ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅವರಿಗೆ ಪರಿಹಾರವನ್ನ ಕೊಡಬೇಕು. ಇದುವರೆಗೆ ಪರಿಹಾರ ಕೊಟ್ಟಿಲ್ಲ. ಆ ಪರಿಹಾರ ಕೊಡೋದ್ರ ಬಗ್ಗೆ ಕಾಳಜಿಯೇ ಇಲ್ಲ ಈ ಅಧಿಕಾರಿಗಳಿಗೆ. ರೈತನ ಬಗ್ಗೆ ಕಾಳಜಿ ಇಲ್ಲದ ಅಧಿಕಾರಿ ಸಮೂಹ ಇವತ್ತು ಈ ರೈತನಿಗೆ ದೊಡ್ಡ ಸಂಕಟ ಆಗ್ತಾ ಇದೆ. ಆದ್ರಿಂದ ಪರಿಹಾರವನ್ನು ಕೊಡಬೇಕು ಮತ್ತು ಮಂಗಗಳನ್ನ, ಹಂದಿಗಳನ್ನ ಹೊಡೆಯೋದಕ್ಕೆ ಅವರು ಕೂಡಲೇ ಬರವಣಿಗೆ ಮೂಲಕ ಅನುಮತಿಯನ್ನ ಕೊಡಬೇಕು ಮತ್ತು ಕಾಡೆಮ್ಮೆಗಳನ್ನ ದೂರ ಸಾಗಿಸಬೇಕು. ಇವು ಇವತ್ತಿನ ಬೇಡಿಕೆಗಳಾಗಿದ್ದಾವೆ. ಅವುಗಳನ್ನ ರಾಜ್ಯ ಸರ್ಕಾರ ಕೂಡಲೇ ಜಾರಿಗೆ ಕೊಟ್ಟು ನಮ್ಮ ರೈತರನ್ನ ಉಳಿಸ್ಬೇಕು, ಅವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಆಕ್ಸ್ಕೋಸ್ ಮಾಜಿ ಅಧ್ಯಕ್ಷ RS ಗಿರಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಮಾತನಾಡಿ, ಇವತ್ತು ಅಡಿಕೆ ಬೆಳೆಗಾರನಿಗೆ ಅತ್ಯಂತ ಹಾನಿ ಮಾಡ್ತಕ್ಕಂಥ ಕಾಡು ಪ್ರಾಣಿಗಳ ಬಗ್ಗೆ ಅಡಿಕೆ ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಅರಣ್ಯ ಇಲಾಖೆಯವರಿಂದ ಅದನ್ನ ಪರಿಹಾರ ಕಂಡುಕೊಡಬೇಕು, ಪರಿಹಾರ ಪಡಿಬೇಕು ಮತ್ತು ಅರಣ್ಯ ಬೆಳೆಗಳನ್ನ ಅವರು ಹಿಡಿದು ಅವ್ರ ರಕ್ಷಣೆ ಬೆಳೆಗಳಿಗೆ ಮಾಡಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಅರಣ್ಯ ಇಲಾಖೆಗೆ ಬಹಳ ಬೃಹತ್ ಸಂಖ್ಯೆಯಲ್ಲಿ 3 ತಾಲೂಕಿನ ಸಾಗರ, ಸೊರಬ, ಹೊಸನಗರ ತಾಲೂಕಿನ ಅಡಿಕೆ ಬೆಳೆಗಾರರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು. ಅದಕ್ಕೆ ಸಕಾರಾತ್ಮಕವಾಗಿ DF ಅವರು ಸ್ಪಂದಿಸಿದ್ದಾರೆ. ಕಾದು ನೋಡ್ತಾ ಇದೆ. ಒಂದು ವೇಳೆ ಯಾವುದೇ ರೀತಿಯ ಪರಿಹಾರ ಮತ್ತು ಇದರ ನಿಯಂತ್ರಣ ಆಗದೆ ಇದ್ರೆ ಮುಂದಿನ ದಿನದಲ್ಲಿ ಬೃಹತ್ ಅಂತ ಹೋರಾಟವನ್ನ ನಮ್ಮ ಅನೇಕ ಹೋರಾಟಗಾರರು, ಮಲ್ಲಿಕಾರ್ಜುನ್ ಅಂತವರು, ವೆಂಕಟೇಶ್ ಅಂತವರು, ಅಡಿಕೆ ಬೆಳೆಗಾರರ ಸಂಘದ ನೇತೃತ್ವದಲ್ಲಿ, ವಾಶಂ ರಾಮಚಂದ್ರ ಭಟ್ರ ನೇತೃತ್ವದಲ್ಲಿ ಬೃಹತ್ ಅಂತ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಬೇಕಂತ ಸಂದರ್ಭ ಬಾರದೇ ಇರಲಿ ಅಂತ ನಮ್ಮ ಅಪೇಕ್ಷೆ. ಅವರು ಅದಕ್ಕೆ ಅವಕಾಶ ಮಾಡಿದ್ರೆ ಆ ಹೋರಾಟ ಮಾಡೋದಕ್ಕೆ ನಿರಂತರ ಹೋರಾಟಕ್ಕೆ ನಾವು ಸಿದ್ಧ ಇದ್ದೇವೆ ಹೇಳ್ತಕ್ಕಂಥದ್ದನ್ನು ಹೇಳ್ತಾ ಇವತ್ತು ಈ ಒಂದು ನಿಟ್ಟಿನಲ್ಲಿ ನ್ಯಾಯ ಸಿಗ್ತದೆ ಹೇಳ್ತಕ್ಕಂಥ ಭರವಸೆಯೊಂದಿಗೆ ನಾವು ಈ ಒಂದು ಸಭೆಯಿಂದ ನಿರ್ಗಮಿಸ್ತಾ ಇದ್ದೇವೆ. ನನ್ನ ಹೆಸರು RS ಗಿರಿ ಅಂತ, ಅಡಿಕೆ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷ. ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರು ಕಾಡ್ಕೊಂಡದ ಹಾನಿಯಾಗಿದೆ ಅಂತೇಳಿ 6 ತಿಂಗಳಾಗಿದೆ ಕೊಟ್ಟು. ಹಾಗಾದ್ರೆ 6 ತಿಂಗಳಾದ್ರೂ ಸಹಿತ ನೀವು ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಕಾಂಟ್ರಾಕ್ಟ್ಗಳದ್ದು 15 ದಿನಕ್ಕೆ ಬಗೆಹರಿಸ್ಕೊಡ್ತೀರಿ. ಇವಕ್ಕಾಗೋದಿಲ್ಲ, ರೈತರದ್ದು ಯಾಕೆ ಆಗಲ್ಲ ನಿಮ್ಮ ಹತ್ರ? ಇದು ಯಾಕೆ ಮುಖ್ಯ ವಿಷಯ ಅಲ್ಲ ನಿಮ್ದು? ಯಾಕೆ IFS ಆಫೀಸರ್ ಇದ್ರೆ, IAS, IPS, IPS, IFS ಆಫೀಸರ್ ಇದ್ರೆ ತೀವ್ರಗತಿಯಲ್ಲಿ ಕೆಲಸ ಆಗುತ್ತೆ, ಜನಪರವಾಗಿ ಕೆಲಸ ಆಗುತ್ತೆ. ವೈಜ್ಞಾನಿಕ ಇದ್ರ ಹೆಸರು ಮೆಕಾಕಾ ಮುಲಾಟ ಅಂತ ಹೇಳಿ ನಮ್ಮಲ್ಲಿ ಇದ್ದಾವಲ್ಲ, ಮನೆ ಹತ್ರ ಎಲ್ಲ ಓಡಾಡ್ತಿರ್ತಾವಲ್ಲ, ಅದು ಸೇರಲಿಲ್ಲ ಶೆಡ್ಯೂಲ್ 4ಗೆ. ಶೆಡ್ಯೂಲ್ 1, ಶೆಡ್ಯೂಲ್ 2, ಶೆಡ್ಯೂಲ್ 3, ಶೆಡ್ಯೂಲ್ 4 ಅಂತ ಹೇಳಿ ಕಾಡು ಪ್ರಾಣಿಗಳ ಪಟ್ಟಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಯಾವುದು ತೀವ್ರವಾದ ಶಿಕ್ಷೆ, ಯಾವ್ದಾದ್ರು ಹೊಡೆದ್ರೆ, ಪ್ರಾಣಿ ಹೊಡೆದ್ರೆ ಶಿಕ್ಷೆ ಇದೆ ಅದಕ್ಕೆ. ನಾವು ಈ ಸಂದರ್ಭದಲ್ಲಿ BA ಇಂದು ದರಗೌಡ, UH ರಾಮಪ್ಪ, ಮಲ್ಲಿಕಾರ್ಜುನ್ ಹಕ್ರೆ, ಪ್ರಸನ್ನ ಕೆರೆಕೈ, ಈಳಿ ಶ್ರೀಧರ್, ಶ್ರೀಕರ್, ರಾಜೇಂದ್ರ ಕಂಡಿಕಾ, ದೇವಪ್ಪ KC,
ಇನ್ನಿತರರು ಹಾಜರಿದ್ದರು. बोलो भारत माता के जय, बोलो भारत माता के जय, बोलो भारत माता के जय. We want justice. 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 ಏನು Punish them! Hang them! Hang them! Punish them! Safe! No subject! No subject! No subject! No hang them! Hang them! We want justice! We want justice! ಕೋಲ್ಕತ್ತಾದಲ್ಲಿ ವೈದ್ಯಕೀಯ ಕಾಲೇಜಿನ ಸ್ನಾತಕೋತ್ತರ ತರಬೇತಿ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಘಟನೆಯನ್ನು ಖಂಡಿಸಿ ಗುರುವಾರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮತ್ತು ಸಿಗಂದೂರು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಸಾಗರ್ ಹೋಟೆಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ವಿದ್ಯಾರ್ಥಿ ಪರಿಷತ್ ಮುಖಂಡ ಅಭಿಷೇಕ್ ಎಂ ಶೆಟ್ಟಿ, ಅವ್ರಿಗೆ ಯಾವ ರೀತಿಯೂ ಪನಿಷ್ ಕೊಡ್ತಿಲ್ಲ. ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಈ ರೇಟ್ ನಿಲ್ಲ, ಎಲ್ಲೂ ರೇಟ್ ನಿಲ್ತಾ ಇಲ್ಲ. ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಒಬ್ಬರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಾಗುತ್ತೆ. ಈ ಥರ ಮಾಡಿ ಈ ಥರ ಆಗತ್ತೆ ಅಂತ ಅವಾಗ ಕಡಿಮೆ ರೇಪ್ ಆಗುತ್ತೆ. ಈ ವರ್ಷ ಇನ್ನಿಂದ ಮುಗಿದು ರೇಪ್ ಆಗಿದೆ. ಬಟ್ ಎಲ್ಲ ಸಾಯಿಸ್ತಿದ್ದಾರೆ. ಆ ಸಾಯಿಸ್ತಿಲ್ಲ ಜನ ಒಳ್ಳೆ ಊಟ ಮರ್ಯಾದೆ ಕೊಟ್ಟು ಕರೆಕ್ಟ್ ನೋಡುತ್ತಾ ಇದೆ. ಈ ಥರ ಆಗ್ತದೆ. ನಾವು ಎಲ್ಲೂ ಸ್ಟಾಪ್ ಕೊಟ್ಟು ಬರುತ್ತೆ. ನಾವು ಬರೀ ಹೋದಷ್ಟೇ ಆಯಿತು, ಯಾವುದು ಕಡಿಮೆ ಆಗಿಲ್ಲ. ಇಷ್ಟೇ ನಾವು ಇನ್ನೂ 200 ವಿದ್ಯಾರ್ಥಿಗಳಿದ್ದಾರೆ, ಎಲ್ಲರೂ ಬರ್ತಾರೆ ಅಂತಲ್ಲ. ಬಟ್ ಇದೆಲ್ಲ ಕಡಿಮೆ ಆಗಬೇಕು. ಏನಂದ್ರೆ ಬರೀ ನಾವು ನೀವು ಕಳೆದಿರೋ ಟ್ಯಾಕ್ಸ್ ಹಣದಲ್ಲಿ ಒಬ್ಬ ಆರೋಪಿಗೆ ಆರಾಮಾಗಿ ಊಟ ಆಗ್ತಾ ಇದಾರೆ ಅಂದ್ರೆ ಅದು ನಿಮಗೂ ಕೂಡ ತಪ್ಪು ಅಂತ ಅನ್ಸುತ್ತೆ. ಬಟ್ ಏನಂದ್ರೆ ಈ ಕಾನೂನು ಚೇಂಜ್ ಆಗ್ಬೇಕು. ಈ ಕಾನೂನು ಚೇಂಜ್ ಆಗ್ಬೇಕು ಅಂತ ಎಷ್ಟತಿ ಆದಾಗ್ಲೂ ಪ್ರತಿ ಸತಿ ಬಂದು ಸ್ಟ್ರೈಕ್ ಮಾಡಿ ಹೋಗ್ಲಿಕ್ಕೆ ಆಗಿಲ್ಲ ಮೇಡಮ್. ಪ್ರತಿ ಸತಿ ಇದು 1-2 ಸತಿ ಅಲ್ಲ, ಇದು ಸ್ಟ್ರೈಕ್ ಮಾಡ್ತಾರೆ. ಇದೇ ತರ ಅತ್ಯಾಚಾರ ಆಗಿದೆ ಅಂತ ಪ್ರತಿ ಸತಿ ನಾವು ಬರ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಮನವಿ ಕೊಡ್ತೀವಿ, ಹೋಗ್ತೀವಿ, ಇದೇ ಆಗ್ತಾ ಇದೆ. ಮುಂದಿನ ಸತಿ ಈ ತರ ಮಾಡಲ್ಲ ಮೇಡಮ್. ಈ ಸ್ಟ್ರೈಕ್ ಮಾಡೋದು, ಒಂದಲ್ಲಿ ರೋಡಲ್ಲಿ ಬ್ಲಾಕ್ ಮಾಡೋದು, ಈ ತರ ಮಾಡಲ್ಲ. ಯಾರು ಗೃಹ ಸಚಿವರಿದ್ದಾರೆ, ಯಾರು CM ಇದ್ದಾರೆ, ಯಾರು MLA ಇದ್ದಾರೆ, ಯಾರು MP ಇದ್ದಾರೆ, ಅವ್ರ ಮನೆಗೆ ಮುದ್ದೆ ಹಾಕ್ತೀವಿ ನಾವು. ಅವ್ರ ಮನೆಯಲ್ಲೂ ಈ ತರ ಆದ್ರೆ ಸುಮ್ಮನೆ ಇರ್ತಾರ ಅಂತ ಅವ್ರಿಗೆ ಕ್ವಶನ್ ಮಾಡುವಂತ ಒಂದು ನಾವು ಇದನ್ನು ನಾವು ಮಾಡ್ತೀವಿ. ಅಷ್ಟು ಕೆಪಾಸಿಟಿ ನಮ್ಮ ವಿದ್ಯಾರ್ಥಿಗಳಿದೆ. ದಯವಿಟ್ಟು ಈ ತರ ಆಗ್ಬಾರ್ದು. ಮುಂದೆ ಈ ತರ ಯಾವುದೇ ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ನಿಮ್ಮನೆ ಮಕ್ಕಳು ಇದ್ದಂಗೆ, ನಮ್ಮನೆ ಅಕ್ಕ ತಂಗಿ ಇದ್ದಂಗೆ. ಸೊ ದಯವಿಟ್ಟು ಮೇಡಮ್, ಇದು ನೀವು ಯಾವ ತರ ಪ್ರೆಷರ್ ತರಬೇಕಂದ್ರೆ, ನಾಳೆ ಅವರಿಗೆ ಗುಂಡಿಟ್ಟು ಸಾಯಿಸ್ಬೇಕು. ಹ್ಯೂಮನ್ ರೈಟ್ಸ್ ಅಂತ ಏನಿದೆ, ಹ್ಯೂಮನ್ ರೈಟ್ಸ್ ಬರೀ ಆರೋಪಿಗಳು ಯಾರು ಹ್ಯೂಮನ್ ರೈಟ್ಸ್ ರೇಪ್ ಆದವಳಿಗೆ ಹ್ಯೂಮನ್ ರೈಟ್ಸ್ ಬರಲ್ವಾ ಮೇಡಮ್? ಗನ್ನಲ್ಲಿ ಯಾರಾದ್ರೂ ಪೊಲೀಸ್ನವರು ಪಾಪ ಶೂಟ್ ಮಾಡಿದ್ರೆ ಅವರಿಗೆ ಯಾಕೆ ಹ್ಯೂಮನ್ ರೈಟ್ಸ್ ಬರುತ್ತೆ? ದಯವಿಟ್ಟು ಅವರಿಗೆ ಸ್ವಲ್ಪ ಫ್ರೀ ಬಿಡಬೇಕು ಹ್ಯಾಂಡು. ಅದಕ್ಕೆ ನೀವು ಒಂಚೂರು ಒತ್ತಾಯ ಹಾಕಿ ಮನವಿಯನ್ನು ಅವ್ರಿಗೆ ಕೊಡಬೇಕು ಅಂತ ಇದು ನಾವು ಮನವಿ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ ಮ್ಯಾಮ್, ಅವ್ರನ್ನ ಪಬ್ಲಿಕ್ ಇಲ್ಲ, ಅವ್ರನ್ನ ಎನ್ಕೌಂಟರ್ ಮಾಡ್ತೀವಿ. ಪಬ್ಲಿಕ್ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಕೊಟ್ಬಿಟ್ಟು ಅವ್ರು ಏನು ಬೇಕಾದ್ರೂ ಮಾಡ್ತೀವಿ. ಅವ್ರು ಜೈಲಲ್ಲಿ ಹಾಕಿ ಕೂರಿಸ್ಬೇಕಂತ ಅವ್ರ ಫ್ಯಾಮಿಲಿ ಕೊಟ್ಬಿಟ್ಟು ಮೀಡಿಯಾದಲ್ಲಿ ಇದುವರೆಗೂ ಅವ್ರಿಗೆ ತೋರಿಸ್ತಾ ಇಲ್ಲ. ಒಂದಿನ ತೋರಿಸ್ತಾ ಮುಗಿತಾರೆ. ಮೀಡಿಯಾ ಏನು ಅರ್ಥನೂ ಇಲ್ಲ. ಅದು ಇಲ್ಲಿ ಹೋಗೋದು 1 ವರ್ಷ ಹೋಗ್ತೀವಿ ನಮಗೆ. ಎಲ್ಲ ಕೋಟೆಲ್ಲ ಮುಗಿಸ್ತಾರೆ. ಅವರ ಹೊರಗಡೆ ಬರಬೇಕು, ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ. ಈಗ ರೇಟ್ ಮಾಡಿದ್ರೆ ಅಂಥವ್ರನ್ನ ಪಬ್ಲಿಕ್ ಹೋಗ್ಸ್ಕೊಳ್ಬೇಕು. ಅವ್ರು ಏನು ಮಾಡ್ತಾರೆ ಅಲ್ಲೇ ಮಾಡ್ಕೊಳ್ತೀವಿ. ಪಬ್ಲಿಕ್ ಅಷ್ಟೇ.
ಯೋಚನೆ ಬರ್ತಾ ಇದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಾಗರ ಗೆ ಉಪವಿಭಾಗಾಧಿಕಾರಿ ಸಾಗರ ದಿನಾಂಕ 22/8/2020. ಈ ಸಂದರ್ಭದಲ್ಲಿ ಪ್ರಗತಿ, ಅಭಿಷೇಕ್, ಶರತ್, ಅವಿನಾಶ್, ಪ್ರಶಾಂತ್, ರೋಸಾ, ಅಂಕಿತ್ ಇನ್ನಿತರರು ಹಾಜರಿದ್ದರು. ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳಿಗೆ ಜಾನಪದ ಪರಿಚಯ ಮೂಡಿಸಬೇಕು. ಸರ್ಕಾರ ಜಾನಪದ ಕಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಪರಿಣಾಮಕಾರಿ ಪ್ರಯತ್ನ ನಡೆಸಬೇಕು ಎಂದು ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಬಿ ಟಾಕಪ್ಪ ತಿಳಿಸಿದರು. ಸಾಗರದ ಉರ್ದು ಪ್ರೌಢಶಾಲೆಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೇದಿಕೆಯಲ್ಲಿ ಬುಧವಾರ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಜಾನಪದ ದಿನಾಚರಣೆಯನ್ನು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. WJ ಥಾಮಸ್ ಅಂತ ಹೇಳಿ ಅವನು ಫೋಕ್ಲೋರ್ ಅಂತ ಹೇಳ್ತಾನೆ. ಆ ಫೋಕ್ಲೋರನ್ನು ವರ್ಡ್ಗೆ ಅದನ್ನು ವಿಶ್ಲೇಷಣೆ ಮಾಡಿ ಅದನ್ನು ಅಧ್ಯಯನ ಮಾಡಿ ಅಧೀಮ ಅಂಥೇಳಿ ಒಂದು ಪತ್ರಿಕೆ ಒಳಗೆ ವಿವರವಾಗಿ ಬರೀತಾರೆ. ಆ ದಿನವನ್ನೇ ವರ್ಲ್ಡ್ ಫೋಕ್ಲೋರ್ ಡೇ ಅಂತ ಮಾಡಿದ್ರು. ಇವತ್ತು ಆ ಹೆಸರಿನಲ್ಲೇ ಫೋಕ್ಲೋರ್ ಉಳ್ಕೊಳ್ತು, ಆಮೇಲೆ ಜಾನಪದ ಉಳಿತು ಅಂತೇಳಿ ಎಲ್ಲರ ಕಲ್ಪನೆ ಇದೆ. ಅದನ್ನು ಅಳವಡಿಸ್ಕೊಂಡು ಪ್ರತಿ ವರ್ಷ 22ನೇ ತಾರೀಕು ವರ್ಲ್ಡ್ ಫೋಕ್ಲೋರ್ ಡೇ ಅಂತ ಮಾಡ್ತಾರೆ. ಅದು ನಾವು ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ, ಇಡೀ ವರ್ಲ್ಡ್ನಲ್ಲೇ ಮಾಡ್ತಾರೆ. ಅದನ್ನು ಕರ್ನಾಟಕ ಒಂದಲ್ಲ. ಅದನ್ನು ಉಳಿಸ್ಕೊಂಡು ಬೆಳೆಸಿದ್ರು. ಯಾಕೆಂದರೆ ಮುಂದೆ ಕೋಲಾಟ ಅಂತಿದ್ರು, ಡೊಳ್ಳು ಅಂತಿದ್ರು, ವೀರಗಾಸೆ ಅಂತಿದ್ರು. ಬಿಟ್ಟರೆ ಅದಕ್ಕೆ ಯಾವುದು ಜಾನಪದದ ಇದ್ದಿರಲಿಲ್ಲ. ಅವರು ಇದೆಲ್ಲ ಜಾನಪದಕ್ಕೆ ಸಂಬಂಧಪಟ್ಟು ಅನ್ನೋ ಕಲ್ಪನೆ ಯಾರಿಗೂ ಇರಲಿಲ್ಲ. ಅವತ್ತಿನಿಂದ ಜಾನಪದಕ್ಕೆ ಬಂತು. ಆದರೆ ಇವತ್ತು ನಾವು ಭಾಳ ದಿನಗಳ ಹಿಂದೆ ಹೇಳ್ತಿದ್ದೀವಿ, ಜಾನಪದ ಪುಸ್ತಕದ ಕೊನೆ ಪುಟದಲ್ಲಿದೆ, ಅದಕ್ಕೆ ಯಾರೂ ಪ್ರೋತ್ಸಾಹ ಕೊಡೋದಿಲ್ಲ, ಅದು ಯಾರು ಗಣನೆ ಮಾಡೋದಿಲ್ಲ, ನೋಡೋದಿಲ್ಲ, ಕೇಳೋದಿಲ್ಲ, ಇದೆಲ್ಲ ಹೇಳ್ತಿದ್ದೀವಿ. ಆದರೆ ಇವತ್ತು ಮೊದಲನೇ ಪುಟದಲ್ಲಿದೆ. ಅದು ನಮ್ಮೆಲ್ಲರ ಸುದೈವ. ಕಾರಣ ಜಾನಪದ ಅಸಹ್ಯ ಕೊಡೋವಂಥವ್ರು ಈಗ ಜಾನಪದ ಕಲಿತಾ ಇದೆ. ಉದಾಹರಣೆಗೆ ಈಗ ನಮ್ಮ ಹೆಣ್ಮಕ್ಳೇ ಈಗ ಅವ್ರು ಕಲಿಬೇಕಂತ ಹುಚ್ಚು ಬಂದಿದ್ದರೆ ಅದು ಜಾನಪದಕ್ಕೆ ಒಂದು ಆಯಾಮ ಇದೆ, ಅದಕ್ಕೆ ಬೇಕಾದ ಶಕ್ತಿ ಇದೆ ಅನ್ನೋ ಒಂದೇ ಕಾರಣ. ಇದು ಎಲ್ಲ ಕಲೆಗಳಿಗೆ ತಾಯಿ ಬೇರು. ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಎಲ್ಲದಕ್ಕೂ ತಾಯಿ ಬೇರು. ಇದೇ ಮೂಲ ಜಾನಪದ. ಇದರಿಂದಲೇ ಎಲ್ಲದೂ ಹುಟ್ಟುಕೊಳ್ತು ಅಂತ ನಾವೆಲ್ಲರೂ ಹೇಳಬೇಕಾಗುತ್ತೆ. ಯಾಕಂದರೆ ಅವತ್ತು ಹೆಣ್ಮಕ್ಳು ಹೇಳೋಂಥ ನಟ್ಯ ಹಾಡಿರ್ಬೋದು, ಜೋಗಳ ಇರ್ಬೋದು, ಆಮೇಲೆ ಮದುವೆ ಹಾಡುಗಳಿರ್ಬೋದು, ಇವೆಲ್ಲ ಎಷ್ಟು ಅರ್ಥಗರ್ಭಿತವಾಗಿತ್ತು ಅಂತಂದರೆ ಅದು ವರ್ಣಿಸೋಕ್ಕೆ ಅಸಾಧ್ಯ. ಈಗಿಲ್ಲ, ಈಗೆಲ್ಲ ಮರೆತ ಬಂದ್ಬಿಟ್ರು. ಮನೆಯಾಗ ಅಜ್ಜಿಯರಿಲ್ಲ, ಅಜ್ಜನೂ ಇಲ್ಲ. ಮುಂಚೆ ಹೇಗಿತ್ತು ಅಂದರೆ ಅಜ್ಜ ಕಥೆ ಹೇಳಿದರೆ ಮಾತ್ರ ಮೊಮ್ಮಕ್ಕಳು ಮಲಗ್ತಿದ್ರು. ಅಜ್ಜಿ ಜೋಳ ಹಾಡಿ ಕುಣಿದ್ರೆ ಮಾತ್ರ ಮಕ್ಕಳು ಮಲಗ್ತಿದ್ರು. ಅದು ಯಾವುದೂ ಇಲ್ಲ. ಈಗ ಟಿ ವಿ ನೋಡ್ತಾರೆ, ಇಲ್ಲ ಫೋನ್ ಇಟ್ಕೊಂಡು ಕೂತ್ಕೊಳ್ತಾರೆ. ಆ ಮಟ್ಟಕ್ಕೆ ಬಂತು. ಇವೆಲ್ಲ ಯಾಕೆ ಅಂತಂದರೆ ಒಂಥರ ಆ ಬೆಳವಣಿಗೆ. ನಾನು ಅಧ್ಯಕ್ಷ ಆದಾಗ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ, ನೀವು ದಯಮಾಡಿ ಶಾಲಾ ಕಾಲೇಜುಗಳಲ್ಲಿ ಏನು ಈಗ MA ಮಾಡೋದು ಯಾವುದು ಮಾಸ್ಟರ್ ಇದನ್ನು ಡಾಕ್ಟ್ರೇಟ್ ಕಾಲೇಜು ಹೋದ್ಮೇಲೆ ಹಿಂದಿರ್ತೀರಿ ನೋಡ್ತಾರೆ. ಅವ್ರಿಗೆ ಏನು ಗೊತ್ತಿರುತ್ತೆ ಜಾನಪದದ ಬಗ್ಗೆ. ನಾವೇನು ಹೇಳಿದ್ವಿ, ಪ್ರೈಮರಿ ಶಾಲೆಯಿಂದ ಒಬ್ಬ ಮೇಷನ್ ಹಾಕಿ ಆತ ಆ ಬೆಳೆಯ ಮಕ್ಕಳಿಗೆ ಹೇಳಿಕೊಟ್ರೆ ಆ ಮಕ್ಕಳಲ್ಲಿ ಉಳಿಯುತ್ತೆ ತಲೆಯಾಗಿ. ಈಗ 100 ಜನರಿಗೆ ಹೇಳಿದ್ರೆ 5 ಜನ ಕಲಿತರು ಸಾಕು, 5 ಜನ ಅದ್ರದ್ದು ಮನಸ್ಸಿಟ್ಟರು ಸಾಕು. ಆ ಮನೆತನದಲ್ಲಿ, ಆ ಊರಿನಲ್ಲಿ, ಅಥವಾ ಅವ್ನು ಎಲ್ಲಿ ಅವನು ಮೇಷ್ಟ್ರು ಮತ್ತೊಂದು ಮುಂದೊಂದು ಅಂತ ಅಲ್ಲಿ ಅದನ್ನು ಪ್ರಚಾರ ಮಾಡ್ತಾನೆ. ಇದನ್ನು ಮಾಡಬೇಕು ಅಂದ್ವಿ. ಯಾಕಂದರೆ ಎಲ್ಲ ಶಾಲೆಗಳು ಸಂಗೀತ ಟೀಚರ್ ಇದ್ದಾರೆ, ಡ್ರಿಲ್ ಮಾಸ್ಟರ್ ಇದ್ದಾರೆ, ಹಾರ್ಟಿಕಲ್ಚರ್ ಮಾಸ್ಟರ್ ಇದ್ದಾರೆ. ಯಾಕೆ ಒಬ್ಬ ಜಾನಪದ ಮಾಸ್ಟರ್ನ ಹಾಕಬಾರ್ದು ನೀವು? ಯಾಕೆ ಇದನ್ನು ಕ್ವಶನ್ ಮಾಡಿ ನಾನು ಪತ್ರ ಬರೆದು ಎಲ್ಲ ಬರೆದು ನಾವು ಹೇಳಿದ್ವಿ. ಅದೀಗ ಅದು ಅಲ್ಲೇ ನಿಂತ್ಕೊಳ್ಳಿ. ಯಾಕಂದರೆ ಇವತ್ತು ಆ ಕಲಿಸ್ತಿದ್ವಿ ನೀವು ಶಾಲಾ ಟೀಚರ್ಗಳೆಲ್ಲ ಆ ಕಲಿಸ್ತಿದ್ದಾರೆ. ಆ ಕಲಿಸಿದ್ದು ಅದು ಕೊನೆವರೆಗೂ ಅವ್ರ ಹತ್ರ ಉಳಿಯುತ್ತಿತ್ತು. ಅದನ್ನು ಜಾನಪದದ ಒಂದು 2 ಸಾಲು ಹೇಳ್ಕೊಟ್ರೆ ಅದನ್ನು ಅವ್ರು ಸಾಯತಂಕ ನಿಂತ್ಬಿಟ್ಕೊಳ್ತಾರೆ. ಅದು ಬೇಕು, ಇದು ಆಗಬೇಕು ಅನ್ನೋ ಅಭಿಪ್ರಾಯದಲ್ಲಿ ನಾನು ಅವತ್ತು ಹೇಳಿದೆ. ಇವತ್ತು ಹೀಗಾಗಿ ಸ್ವಲ್ಪ ಚಿಗುರ್ತಾ ಇತ್ತು. ಈ ವೇದಿಕೆ ಮೇಲೆ ಇದೆಲ್ಲ ಒಂದು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಜಾನಪದ ಇತ್ತು. ಆಮೇಲೆ ಎಲ್ಲ ಧಾರ್ಮಿಕ ಕಲೆಗಳೇ ನಮ್ಮದು. ಮತ್ತು ಆ ಧಾರ್ಮಿಕ ಹೊರತುಪಡಿಸಿ ಯಾವ ಕಲೆನೂ ಇಲ್ಲ. ಆದರೆ ಇವತ್ತೇನಾಗೈತೆ ಅದೆಲ್ಲ ಹೋಯ್ತು. ಉದಾಹರಣೆಗೆ ಈ ಡೊಳ್ಳು ಹೆಣ್ಣು ಮಕ್ಕಳು ಮುಟ್ಟಂಗಿರಲಿಲ್ಲ. ಹೆಣ್ಮಕ್ಳು ಮುಟ್ಟಿದ್ರೆ ನಾವು ತಲೆ ನೀರು ಹಾಕಿ ಅದನ್ನು ಮತ್ತೆ ಊದ್ಬತ್ತಿ ಹಾಕಿ ಡೊಳ್ಳು ಕಟ್ತಿದ್ವಿ. ಆ ಪದ್ಧತಿ ಇತ್ತವತ್ತು. ಇವತ್ತಿಲ್ಲ. ಗಂಡು ಹೆಣ್ಣು
ಜಾತಿ ಯಾವುದೂ ವೇದನೆ ಎಲ್ಲರೂ ಮುಟ್ತಾರೆ, ಎಲ್ಲರೂ ಹೊಡಿತಾರೆ. ಅದು ಇದು ಕಾರಣ ಜಾನಪದ ಅಷ್ಟು ಬೆಳೆದಲ್ಲಿ ಅಂತ ಅದರ ಅರ್ಥ. ಈಗ ಜಾನಪದಕ್ಕೆ ಯಾರೂ ಗೊತ್ತಿಲ್ಲ. ಮುಸ್ಲಿಮರು ಈ ಡೊಳ್ಳು ವಗೇರೆ ಮುಟ್ತಿರಲಿಲ್ಲ, ಈಗ ಅವರು ಹೊಡಿತಾರೆ, ಅವರು ಪ್ರದರ್ಶನ ಕೂಡ ಮಟ್ಟಕ್ಕೆ ಬಂದಿದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾದಷ್ಟು ಪ್ರೋತ್ಸಾಹನೂ ಐತಿ, ಆಮೇಲೆ ಅದಕ್ಕೆ ಜನರ ಆಕರ್ಷಣೆ ಇದೆ. ಜಾನಪದ ಮತ್ತು ಜೀವನ ವಿಷಯ ಕುರಿತು ಉಪನ್ಯಾಸ ನೀಡಿದ ಉಪನ್ಯಾಸಕಿ ಡಾಕ್ಟರ್ ವಸುಮತಿ ಗೌಡ, ಇದಕ್ಕೆ 3 ಅರ್ಥಗಳು. ಒಂದು ದೇಶ, ಇನ್ನೊಂದು ಜನರ ಜೀವನ ಕ್ರಮ, ಮತ್ತೊಂದು ಜನರ ಪದ. ಈ ಜನರ ಪದ ಇದರಲ್ಲಿರುವ ಪದಕ್ಕೆ ಅದೆಷ್ಟೋ ಅರ್ಥಗಳು. ಅವುಗಳಲ್ಲಿ ವಿಶೇಷವಾಗಿ 2 ನಾನು ಆರಿಸ್ಕೊಂಡ್ರೆ, ಒಂದು ಹಾಡು, ಇನ್ನೊಂದು ಪಥ. ಪಥ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವುದೇ ದಾರಿ, ಮಾರ್ಗ. ಯಾವುದರ ದಾರಿ? ಅದೇ ಜೀವನದ ದಾರಿ. ಹಾಗಿದ್ರೆ ಈ ಜೀವನ ಅಂತಂದ್ರೇನು? ಅಥವಾ ಜೀವನ ಮತ್ತು ಜನಪದ ಎರಡು ಒಟ್ಟೊಟ್ಟಿಗೆ ಹೇಗೆ ಸಾಗತ್ತೆ? ನಿಮ್ಗೆ ಈಗಾಗಲೇ ಇದು ಅರ್ಥ ಆಗಿದೆ. ಯಾವ ಕಾರಣಕ್ಕೂ ಇವೆರಡನ್ನ ಬೇರ್ಪಡಿಸಿ ನೋಡಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆದಾಗ್ಯೂ ಬೇರ್ಪಡಿಸಲೇಬೇಕು ಅಂತ ನಾವೇನಾದ್ರೂ ಭಾವಿಸಿದ್ರೆ, ನಾವು ಜೀವನವನ್ನ ನೀರಿಗೋ ಜನಪದವನ್ನ ಪಾತ್ರಕ್ಕೆ ಹೋಲಿಸೋಣ. ಆವಾಗ ಈ ಬದುಕನ್ನ, ಜೀವನ ಎನ್ನುವ ಬದುಕನ್ನ ನೀರಂತ ಭಾವಿಸಿದ್ರಿಂದ ಅದು ಹಾಕಿದ ಪಾತ್ರೆಯ ಗಾತ್ರ ಆಕಾರಕ್ಕೆ ತನ್ನನ್ನ ಸರಿದೂಗಿಸ್ಕೊಳ್ಳುತ್ತೆ. ಜೊತೆಗೆ ನಿಧಾನಕ್ಕೆ ಬಗ್ಗಡವನ್ನ ಕೂಡ ತಿಳಿಯಾಗಿಸಿ ಶುದ್ಧವಾದ ಜೀವ ಜಲವನ್ನ ನಮಗೆ ಕೊಡುತ್ತೆ. ಆವಾಗ ಸಾರ ಸತ್ವಯುತ ಬದುಕು ಅಥವಾ ಜೀವನ ನಮ್ಮದಾಗತ್ತೆ. ಜನಪದರ ಬದುಕು ಅನಾವರಣಗೊಳ್ಳೋದೆ ಕೃಷಿಯಿಂದ. ಪ್ರಾಚೀನ ಮಾನವ ಗುಹೆಯಿಂದ ಹೊರಗೆ ಬರ್ತಾನೆ, ಕಾಡನ್ನ ಕಡಿದು ನಾಡಾಗಿಸ್ಕೊಳ್ತಾನೆ. ಪಶುಪಾಲನೆ, ವ್ಯವಸಾಯ, ಇದಕ್ಕೆಲ್ಲ ನದಿ ಬಯಲನ್ನ ಆರಿಸಿಕೊಂಡ ದಿನದಿಂದ ಅವನಲ್ಲಿ ಸಂಸ್ಕೃತಿ, ಸಂಸ್ಕಾರ, ತನ್ನ ಈ ಸಂದರ್ಭದ ಶ್ರಮವನ್ನ, ಆಯಾಸವನ್ನ ನೀಗಿಸ್ಕೊಳ್ಳಿಕ್ಕೆ, ಬದುಕು ಬವಣೆಯ ಸಂಕಟವನ್ನ ಹಂಚಿಕೊಳ್ಳಿಕ್ಕೆ, ಬಯಕೆ ಬೇಸರಗಳನ್ನ ಮೀರಿ ನಿಲ್ಲಲಿಕ್ಕೆ, ಸುಖ ಸಮ್ಮಾನಗಳನ್ನ ಸವಿಯಲಿಕ್ಕೆ ಆತ ಸಾಹಿತ್ಯದ ಮೊರೆ ಹೋಗ್ತಾನೆ. ಅದೇ ಜಾನಪದ ಸಾಹಿತ್ಯ, ಅವನ ಜೀವನದ ಅನಾವರಣ. ಜೀರಿಗೆ ಬೆಳೆಯೋಳ ಭೂಮ್ತಾಯಿ ಎಂದೊಂದುಗಳಿಗೆ ನೆನದೇನ. ಹೀಗೆ ನಮ್ಮ ದಿನ ಶುರುವಾಗತ್ತೆ. ಹುಟ್ಟಿನಿಂದ ಸಾವಿನವರೆಗೆ, ಎಳ್ಳಿನಿಂದ ಜೀರಿಗೆಯವರೆಗೆ ಅಥವಾ ಜೀರಿಗೆಯಿಂದ ಎಳ್ಳಿನವರೆಗೆ ನಮ್ಮ ಒಂದು ದಿನದ ಬದುಕನ್ನ ಇಡೀ ನಮ್ಮ ಜೀವನ ಘಾತೆಯಾಗಿಸ್ಕೊಂಡು ಜಾನಪದ ಹೆಣ್ಣು ಮಕ್ಕಳೊಬ್ಬಳ ಮನೆಯ ಬಾಗಿಲು ತೆರೆಯಲ್ಪಡುತ್ತೆ. ಮನೆಯ ಅಂಗಳವನ್ನ ಸಾರಿಸಿ ರಂಗೋಲಿ ಇಟ್ಟು ಆಕೆ ತನ್ನ ದೈನಂದಿನ ಕರ್ತವ್ಯವನ್ನ ಶುರು ಮಾಡ್ತಾಳೆ. ಆಡ್ತಾ ಇದ್ದ ಮಗುವನ್ನ ಒಳಗೆ ಕರೆಯುವಾಗ, ಆಡಿ ಬಾ ನನಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿನೀರ ತೆಕ್ಕೊಂಡು ಬಂಗಾರ ಮೋರೆ ತೊಳೆದೇನ. ನನ್ನಲ್ಲಿ ಬಂಗಾರ ಸಂಪತ್ತು ಅಂದಿದ್ರೆ ಅದು ಪ್ರೀತಿ, ವಾತ್ಸಲ್ಯವೇ ಅನ್ನೋದನ್ನ, ತೆಂಗಿನಕಾಯಿಯ ತಿಳಿನೀರು, ಶುದ್ಧತೆಗೆ ಮತ್ತೊಂದು ಹೆಸರೇ ಸದ್ಯಕ್ಕೆ ತಿಳಿನೀರು. ಅದು ಕೂಡ ನೀರಾಗಿ ಮತ್ತೇನೋ ಬೇರೆ ಆಕಾರ ತಾಳಲಿಕ್ಕೆ ಹೊರಟಿತ್ತು ಅನ್ನೋದು ಒಂದು ದುರಂತ. ಮತ್ತೆ ವಾಪಸ್ ನಾವು ತಿಳಿ ನೀರಿಗೆ ಮರಳಿದ್ವಿ. ಇಂಥ ಶುದ್ಧವಾದ ನೀರನ್ನ ತೊಳೆದು ನಿನ್ನನ್ನ ನಾನು ಸಾಕ್ತೀನಿ ಅಂತ ಒಬ್ಬ ತಾಯಿ ಹೇಳಕ್ಕೆ ನಮ್ಮ ಜನಪದರು ಜೀವನವನ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ರು ಅನ್ನೋದಿಕ್ಕೆ ಈ ಸಾಲುಗಳು ಸಾಕ್ಷಿ ಅಲ್ಲದೆ ಇನ್ನೇನ್ ತಾನೇ ಸಾಕ್ಷಿ. ಇದೇ ಸಂದರ್ಭದಲ್ಲಿ ಜೋಗಿಪದ ಕಲಾವಿದ ನಾಗರಾಜ್ ಜೋಗಿ ಅವರನ್ನು ಸನ್ಮಾನಿಸಲಾಯಿತು. ಪರಿಷತ್ ಅಧ್ಯಕ್ಷ ಸತ್ಯನಾರಾಯಣ್ ಶಿರ್ವಂತೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ.ಟಿ. ಸ್ವಾಮಿ ಅಭಿನಂದನಾ ಭಾಷಣ ಮಾಡಿದರು. ವೇದಿಕೆಯಲ್ಲಿ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ದತ್ತಾತ್ರೇಯ ಭಟ್, ಕಸ್ತೂರಿ ಸಾಗರ್ ಇನ್ನಿತರರು ಹಾಜರಿದ್ದರು. ಜಾನಪದ ಕಲಾ ಪರಿಷತ್ ಮಹಿಳಾ ಘಟಕ ಪ್ರಾರ್ಥಿಸಿದರು. ಎಸ್ ಬಸವರಾಜ್ ಸ್ವಾಗತಿಸಿದರು. ಸರೋಜಮ್ಮ ವಂದಿಸಿದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.